ನಮಸ್ಕಾರ ಸ್ನೇಹಿತರೆ, ರವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ರೆಸಿಪಿ ಬಂದ್ಬಿಟ್ಟು ಕಿಚಡಿ. ಈ ಕಿಚಡಿಯಲ್ಲಿ ಪ್ರೋಟೀನು, ಫೈಬರು ಹೇರಳವಾಗಿರುತ್ತೆ. ಡಯಟ್ ಮಾಡೋರು ಸಹ ಆರಾಮಾಗಿ ಮಾಡ್ಬೋದು. ಈ ಕಿಚಡಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ, ಅಷ್ಟೇ ಅಳತೆಯಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಸೊಪ್ಪು, ನೀವು ಯಾವುದಾದ್ರೂ ಸೊಪ್ಪು ತಗೊಳ್ಳಿ. ನಾನಿಲ್ಲಿ ಮಿಕ್ಸ್ ಸೊಪ್ಪು ತಗೊಂಡಿದ್ದೀನಿ. ಎಲ್ಲ ಥರ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಬೋದು. ಎಷ್ಟು ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ ಒಂದೆರಡು ಹೆಚ್ಚಿಟ್ಕೊಂಡಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1-2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಏನೂ ಬೇಕಾಗಲ್ಲ, ಇದಕ್ಕೆ ಸ್ವಲ್ಪ ಐಟಮ್ಸ್ ಅಷ್ಟೇ ಸಾಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆ ತುಪ್ಪ ಯಾವುದು ಜಾಸ್ತಿ ಬಳಸ್ತಾ ಇಲ್ಲ, ಆದಷ್ಟು ಎಲ್ಲಾನು ಕಡಿಮೆನೆ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟ್ಟ ಅಂದಿದ ನಂತರ ಇದಕ್ಕೆ ಈರುಳ್ಳಿ ಹಾಕೋಬೇಕಾಗುತ್ತೆ. ಈರುಳ್ಳಿ ಹಾಕ್ಬಿಟ್ಟು ಲೈಟ್ ಆಗಿ ಫ್ರೈ ಮಾಡಬೇಕಾಗುತ್ತೆ. ಈ ರೆಸಿಪಿಯಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ಸು, ವಿಟಮಿನ್ಸು ಮತ್ತು ಫೈಬರು ಎಲ್ಲನೂ ಆರಾಮಾಗಿ ಸಿಗುತ್ತೆ. ಡಯಟ್ ಮಾಡ್ತಾ ಇರೋರು ಸಹ ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬಹುದು. ನಂತರ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ತಗೊಂಡು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿನ 5 ಅಷ್ಟೇ ಹಾಕಿದ್ದೀನಿ, ಜಾಸ್ತಿ ಖಾರ ಬೇಡ ಅಂತ ಅಷ್ಟೇ. ಮತ್ತೆ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಏನು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೆಲ್ಲ 1 ಗೆಡ್ಡೆ ಅಷ್ಟು, ಅದನ್ನ ಸ್ವಲ್ಪ ಜಜ್ಕೊಂಡ್ಬಿಟ್ಟು ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ನೀವು ನಿಮ್ಗೆ ಯಾವ ಉಪ್ಪು ಇಷ್ಟನೋ ಆ ಉಪ್ಪನ್ನ ತಗೊಂಡು ಹಾಕ್ಬೋದು. ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇರಬೇಕು. ಆದಷ್ಟು ಸ್ವಲ್ಪ ಫ್ಲೇಮ್ ಬಂದ್ಬಿಟ್ಟು ಲೋ ಇಲ್ಲ ಮೀಡಿಯಮಲ್ಲಿ ಇಡಿ. ಹೈ ಫ್ಲೇಮ್ ಇಟ್ಟರೆ ಸ್ವಲ್ಪ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ನಂತರ ನಾನು ಇಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ತೊಗೊಂಡ್ರು ಓಕೆ, ಜಾಸ್ತಿ ತೊಗೊಂಡ್ರು ಓಕೆ, ನಿಮ್ಮ ಇಷ್ಟ. ನಾನಿಲ್ಲಿ ಇಬ್ರಿಗಾಗೋಷ್ಟು ಮಾಡ್ತಾ ಇದ್ದೀನಿ, ಆದರೂ ಇಷ್ಟೊಂದು ಸೊಪ್ಪು ತೊಗೊಂಡಿದ್ದೀನಿ. ಮನೇಲಿ ಫ್ರೆಶ್ ಆಗಿ ಸೊಪ್ಪಿತ್ತಲ್ಲ, ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕೊಂಡೆ. ಬಟ್ ಅದೆಲ್ಲ ಸ್ವಲ್ಪ ಹಂಗೆ ಫ್ರೈ ಆಗಿದ ನಂತರ ಅದು ಸ್ಟೇಜ್ ಕಾಣುತ್ತೆ ನೋಡಿ ಬೇಕಾದ್ರೆ. ಮತ್ತೆ ಇದು ತುಂಬ ಈಸಿಯಾಗಿ, ನಿಮಗೆ ಟೈಮ್ ಇಲ್ಲ ಅಂದಾಗಲೂ ಆರಾಮಾಗಿ ಬೇಗ ಮಾಡ್ಕೋಬಹುದು ಈ ರೆಸಿಪಿನ. ಅಷ್ಟೊಂದು ಟೈಮ್ ತಗೊಳ್ಳಲ್ಲ, ಇದು ಬೇಗ ಮುಗ್ದೋಗುತ್ತೆ. ನಾವು ಸೊಪ್ಪೇನು ಹಾಕಿರ್ತೀವೋ ಅದು ಸ್ವಲ್ಪ ಕಡಿಮೆ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಂತರ ಇದು ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಅಕ್ಕಿನೂ ಮತ್ತೆ ಹೆಸರುಬೇಳೆ ತೊಗೊಂಡಿದ್ವಲ್ಲ, ಅದನ್ನು ತೊಳೆದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಹೆಸರುಬೇಳೆ ಒಂದೇ ಪ್ರಮಾಣದಲ್ಲಿ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅಕ್ಕಿ 2 ಗ್ಲಾಸ್ ತಗೊಂಡು 1 ಗ್ಲಾಸ್ ಹೆಸರುಬೇಳೆ ಆದ್ರೂ ತಗೋಬಹುದು. ಬಟ್ ನಾನು ಅದೊಂದು ಗ್ಲಾಸ್ ಇದೊಂದು ಗ್ಲಾಸ್ ತಗೊಂಡಿದ್ದೀನಿ, ಇಬ್ರಿಗಷ್ಟೇ ಅಲ್ವಾ ಕ್ವಾಂಟಿಟಿ. 2 ಅರ್ಧ ತಗೊಂಡಿದ್ದೀನಿ. ಬಟ್ ಮೀನ್ಸ್ 2 ಅರ್ಧ ಅಂದ್ರೆ ಇದೆಷ್ಟು ತಗೊಂಡಿದ್ದೀನೋ ಅದು ಅಷ್ಟೇ ತಗೊಂಡಿದ್ದೀನಿ, ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಅಂತ ಅರ್ಥ. ನಂತರ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು. ಇದಕ್ಕೆ ಕಿಚಡಿ ಅಂದ್ರೆ ಸ್ವಲ್ಪ ನೀರಾಗಿದ್ರೆ ತಿನ್ನಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ನಾನಿಲ್ಲಿ 1/4 ಲೀಟ್ರಷ್ಟು ನೀರು ಹಾಕ್ಕೊಂಡೆ. ನೀವು ನೋಡಿಬಿಟ್ಟು ನಿಮ್ಮ ರುಚಿಗೆ, ನಾನು 2 ಚಿಕ್ಕ ಗ್ಲಾಸಿಗೆ 1/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ 1 ಲೀಟ್ರ್ ಹಾಕಿದ್ರು ಚೆನ್ನಾಗೇ ಇರೋದು, ಅಂದರೆ ಸ್ವಲ್ಪ ನೀರಾಗಿ ಚೆನ್ನಾಗೇ ಇರೋದು. ಸೊ ನೋಡಿ, ನಿಮಗೆ ಗಟ್ಟಿಯಾಗಿ ಬೇಕು ಇಲ್ಲ ಸ್ವಲ್ಪ ನೀರಾಗಿರಬೇಕು ಅಂತಂದರೆ ಅದ್ರ ಮೇಲೆ ನೀವು ನೀರು ಕ್ವಾಂಟಿಟಿನ ಜಾಸ್ತಿ ಇಲ್ಲ ಕಡಿಮೆ ಮಾಡ್ಕೋಬೋದು. ನಾವೀಗ ಎಲ್ಲ ಪದಾರ್ಥಗಳನ್ನೂ ಹಾಕ್ಬಿಟ್ಟಿದ್ದೀವಿ. ಸೊ ಈಗ ಫೈನಲ್ ಆಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೊಗೊಂಡ್ರೆ ಈ ಕಿಚಡಿ ರೆಡಿ. ತುಂಬ ಹೈ ಪ್ರೋಟೀನ್ ಮತ್ತು ಹೈ ಫೈಬರ್ ಎಲ್ಲನೂ ಇನ್ಕ್ಲೂಡ್ ಆಗಿರುವಂತಹ ರೆಸಿಪಿ ಇದು. ಹೆಲ್ತಿಗೆ ತುಂಬ ಒಳ್ಳೆಯದು. ಆವಾಗವಾಗ ನಾವು ಈ ಥರ ರೆಸಿಪಿನ ಮಾಡ್ಕೊಂಡು ತಿಂತಾ ಇದ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನಾವು ಇಲ್ಲಿ ನೋಡಿದ್ವಲ್ಲ, ಎಣ್ಣೆನೂ ಅಷ್ಟೊಂದು ಬಳಸಿಲ್ಲ, ತುಪ್ಪನೂ ಅಷ್ಟೊಂದು ಬಳಸಿಲ್ಲ, ಎಲ್ಲ ಸೇರಿ 1-3 ಟೇಬಲ್ ಸ್ಪೂನ್ ಇದ್ದರೆ ಹೆಚ್ಚು ಅಷ್ಟೊಂದು ಬಳಸಿಲ್ಲ. ಫೈನಲ್ ಆಗಿ ನೋಡಿ ಈ ಥರ ಆಗಿದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.